ಸ್ಟಾರ್ಟ್ ನೋಡಿ. ಈಗ ಈ ಜೇನು ತುಪ್ಪವನ್ನು ನಾನು ತೆಗೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ. ನಾನು ಫಸ್ಟು ಇದನ್ನು ತೆಗಿತಿರೋದ್ರಿಂದ ನನಗೂ ಒಂದು ಸ್ವಲ್ಪ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದಷ್ಟು ಇವು ನನ್ನನ್ನು ಸುತ್ತುವರೆದು ಬಿಟ್ಟಿದ್ದಾವೆ ಮುಜಂಟಿ ಜೇನಿನ ಹುಳುಗಳು. ಆದರೆ ಅವು ಕಚ್ಚದೇ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ ಅಂದ್ಕೊಂಡಿದ್ದೀನಿ. ಅದೇ ತುಡುವೆ ಜೇನು ಅಥವಾ ಯುರೋಪಿಯನ್ ಜೇನು ಆಗಿದ್ದರೆ ಇಷ್ಟು ಈಸಿಯಾಗಿ ನಾವು ಜೇನನ್ನು ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನು ಉಪಯೋಗಿಸಿ ಫ್ಯುಮಿಗೇಷನ್ ಮಾಡಿ ಅದನ್ನು ಹುಳುಗಳನ್ನು ಓಡಿಸಿ ಆದಮೇಲೆ ಅದನ್ನು ತೆಗಿಬೇಕು. ಆದರೆ ನಾವು ಇದು ಹುಳುಗಳು ಇರೋಬೇಕಾದ್ರೇ ನಾವು ಜೇನುತುಪ್ಪವನ್ನು ತೆಕ್ಕೋಬೋದು. ಸಾಕಷ್ಟು ಜೇನಿದೆ. ಏನನ್ನು ಎಲ್ಲ ಹರಿದು ಹೋಗ್ತಾ ಇದೆ, ಅದನ್ನು ತುಂಬ ಹುಷಾರಾಗಿ ತೆಗಿಬೇಕು. ನೋಡಿ, ಸಾಕಷ್ಟು ಮೊಟ್ಟೆಗಳನ್ನು ಇಟ್ಟಿದೆ. ಕಳೆದ ವರ್ಷ ನಾನು ಇದನ್ನು ರೈನಿ ಸೀಸನಲ್ಲಿ 2024 ಜನವರಿ ತಿಂಗಳಲ್ಲಿ ಇಟ್ಟಿದ್ದಿದ್ದು, ಬೇಸಿಗೆನಲ್ಲಿ. ಸಾಕಷ್ಟು ಗೂಡು ಬೆಳವಣಿಗೆ ಆಗಿದೆ. ಇದು ತುಂಬ ಜಾಸ್ತಿ ಆಗಿರೋದ್ರಿಂದ ಈಗ ನಾನು ತೆಗಿಲೇಬೇಕಾಗಿದೆ. ಮುಂಚೆನೇ ತೆಗಿಬೇಕು ಅನಿಸುತ್ತೆ, ತೆಗಿಬೇಕಾಗಿತ್ತು, ಒಂದು ವರ್ಷ ಬಿಡಬಾರ್ದಿತ್ತು ಅನಿಸುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಜೇನು ಕೃಷಿಯಿಂದ ಏನೆಲ್ಲ ಲಾಭಗಳಿದೆ ಅಂತ. ಜೇನು ತುಪ್ಪ ಬರೀ ಸಿಗೋದಲ್ಲದೆ ಆ ಒಂದು ಜೇನು ಹುಳುಗಳನ್ನು ನಾವು ಅಭಿವೃದ್ಧಿಪಡಿಸೋದ್ರಿಂದ, ಸಾಕೋದ್ರಿಂದ ಈ ಪಕ್ಕದಲ್ಲಿರ್ತಕ್ಕಂಥ ಗಿಡ ಮರಗಳಲ್ಲಿ ಒಂದು ಇಳುವರಿ ಜಾಸ್ತಿ ಆಗುತ್ತೆ. ಅವು ಕೃತಕವಾಗಿ ಪಾಲಿನೇಷನ್ನ ಮಾಡ್ತವೆ.
ಈ ಮುಜೆಂಟಿ ಜೇನಿಗೆ ಉತ್ತಮವಾದಂಥ ಒಂದು ಬೇಡಿಕೆ ಇರೋದರಿಂದ ಸೊ ನಾವೇ ಮುಜೆಂಟಿ ಜೇನನ್ನು ತುಂಬ ಸುಲಭವಾಗಿ ಸಾಕಣೆ ಮಾಡ್ಬೋದು. ನಾವು ಎಲ್ಲ ಕಡೆಯೂ ಇರುತ್ತೆ. ನೀವು ಹೊಲದಲ್ಗಳಲ್ಲಿ ನಿಮ್ಮ ಏನು ಎಲೆಕ್ಟ್ರಿಕ್ ಬೋರ್ಡ್ಗಳಿರುತ್ತೆ, ಮೀಟ್ರ್ ಬೋರ್ಡ್ಗಳಿರುತ್ತೆ, ಸ್ವಿಚ್ ಬೋರ್ಡ್ಗಳಿರುತ್ತೆ, ಅಲ್ಲೆಲ್ಲ ಹೋಗಿ ನ್ಯಾಚುರಲ್ ಆಗಿ ಮತ್ತು ಎಲ್ಲೆಲ್ಲಿ ಕಲ್ಲು ಪೊಟ್ರೆಗಳಿರುತ್ತೆ, ಎಲ್ಲೆಲ್ಲಿ ಹೋಲ್ಸ್ಗಳಿರುತ್ತೆ ಅಲ್ಲೆಲ್ಲ ಈ ಮುಜೆಂಟಿ ಜೇನುಗಳು ತನ್ನ ಗೂಡುಗಳನ್ನು ಕಟ್ಟುತ್ತೆ. ಎಷ್ಟೋ ಜನಕ್ಕೆ ಇದು ಗೊತ್ತಾಗಲ್ಲ ಇದೇನು ಅಂತ ಹೇಳ್ಬಿಟ್ಟು. ಇದು ಒಂದು ಜೇನು, ಇದಕ್ಕೆ ಉತ್ತಮವಾದಂಥ ಒಂದು ಪ್ರಾಶಸ್ತ್ಯ ಇದೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ, ಹಾಗೆ ಬಿಟ್ಬಿಡ್ತಾರೆ. ಇದನ್ನು ನಾವು ಕೃತಕವಾಗಿ ಸಹ ನಾವು ಇದನ್ನು ಬಾಕ್ಸ್ ಮುಖಾಂತರನೂ ಸಹ ನಾವು ಸಾಕಣೆಯನ್ನು ಮಾಡ್ಬೋದು. ಇದು ಸಣ್ಣ ಸಣ್ಣ ಬಾಕ್ಸ್ಗಳಿರುತ್ತೆ, ಈ ಥರ ಬಾಕ್ಸ್ಗಳು. ಈ ಬಾಕ್ಸ್ಗಳಲ್ಲಿ ಒಂದು ಕಾಲೋನಿಯನ್ನು ಇಟ್ಟು ನಾವು ಒಳ್ಳೆಯ ಮರಗಿಡಗಳು ಇರೋ ಕಡೆ, ನೀರಿನ ಒಂದು ಪ್ರಾಶಸ್ತ್ಯ ಇರೋ ಕಡೆ ಬಿಟ್ಟರೆ ಖಂಡಿತವಾಗಿ ಇದು ಒಳ್ಳೆಯ ನಿಮಗೆ ತುಪ್ಪವನ್ನು ಕೊಡುತ್ತೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಾನು ಮುಂದಿನ ದಿನದಲ್ಲಿ ಪ್ರಯತ್ನವನ್ನು ಪಡ್ತೇನೆ. ನೋಡಿ, ಈಗ ಇಷ್ಟು ನಮಗೆ ತುಪ್ಪ ಸಿಕ್ಕಿದೆ. ಈ ತುಪ್ಪವನ್ನು ಒಂದು ಸ್ವಲ್ಪ ಪ್ರೋಸೆಸ್ ಮಾಡಿ ಇದನ್ನು ನಾವು ಉಪಯೋಗಿಸಬಹುದಾಗಿದೆ. ನೋಡಿ, ಇಷ್ಟು ತುಪ್ಪ ಸಿಕ್ಕಿದೆ. ಇಷ್ಟು ತುಪ್ಪ ತುಂಬ ಟೇಸ್ಟಿ ಇದೆ. ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನಾನು ಈಗಲೇ. ಸ್ವೀಟ್ ತುಂಬ ಚೆನ್ನಾಗಿದೆ. ಇದನ್ನು ಸ್ವಲ್ಪ ಪ್ರೋಸೆಸ್ ಮಾಡಿ ನಾವು ಮಾಡಬೇಕಾಗುತ್ತೆ. ಈಗ ಇದನ್ನು ನಾನು ಕಾಲೋನಿಯನ್ನು ವರ್ಗಾವಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.